ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಾಗೂ ಬಂಜಾರ ಸಮುದಾಯದ ಹಿರಿಯ ನಾಯಕ ರುದ್ರಪ್ಪ ಎಂ ಲಮಾನಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ರಾಯಚೂರಿನಲ್ಲಿ ಜಿಲ್ಲಾ ಬಂಜಾರ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಮುಖಂಡರು ರಾಜ್ಯದಲ್ಲಿ 40 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಬಂಜಾರ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರತಿನಿಧ್ಯ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಸಮಾಜದ ಅನುಭವಿ ನಾಯಕ ರುದ್ರಪ್ಪ ಲಮಾನಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರಾಗಿ ಆಯ್ಕೆಯಾಗಿರುವ ರುದ್ರಪ್ಪ ಲಮಾನಿ ಅವರು ಹಲವು ವರ್ಷಗಳಿಂದ ಪಕ್ಷ ಸಂಘಟನೆ ಬಲಪಡಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾಜಿ ಉಪಸಭಾಪತಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವ ಅವರು ಆಡಳಿತ ಅನುಭವ, ಪ್ರಾಮಾಣಿಕತೆ ಹಾಗೂ ಜನಪರ ಕಾಳಜಿಯಿಂದ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರು, ರೈತರು, ಕಾರ್ಮಿಕರು ಹಾಗೂ ಹಿಂದುಳಿದ ವರ್ಗಗಳ ಪರ ಧ್ವನಿಯಾಗಿರುವ ರುದ್ರಪ್ಪ ಲಮಾನಿ ಅವರು ಬಂಜಾರ ಮತ್ತು ಲಂಬಾಣಿ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ನಿರಂತರ ಹೋರಾಟ ನಡೆಸಿದ್ದಾರೆ. ಇಂತಹ ಜನನಾಯಕನಿಗೆ ಸಚಿವ ಸ್ಥಾನ ನೀಡಿದರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬಿ ಅಮರೇಶ್ ರಾಥೋಡ್, ಸೀತಾರಾಮ್ ನಾಯಕ್, ಗೋವಿಂದ ರಾಜು ಸೇರಿದಂತೆ ಬಂಜಾರ ಸಮುದಾಯದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಬಂಜಾರ ಸಮಾಜದ ಏಕಾಏಕಿ ಒಬ್ಬರೇ ಶಾಸಕರು ರುದ್ರಪ್ಪ ಲಮಾಣಿ ಸರ್ ಅವರಿಗೆ ಯಾಕಂದ್ರೆ ನಾವು ಯಾಕೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿದ್ರು ನಮ್ಮ ಸಮಾಜದಲ್ಲಿ ಸಚಿವ ಸ್ಥಾನ ನೀಡಿ ಸಚಿವ ಸ್ಥಾನ ಬಂದಿದ್ದಾರೆ. ಆದರೆ ಈ ಸಲ ಮಾತ್ರ ಫಸ್ಟ್ನೇ ಅವಧಿಯಲ್ಲಿ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಕೊಡಲಿಲ್ಲ. ಆದರೆ ಈ ಸಾರಿ DK ಶಿವಕುಮಾರ್ ಸಾಹೇಬರು CM ಆಗ್ಯಾರ. ಕ್ಯಾಬಿನೆಟ್ನಲ್ಲಿ ನಮ್ಮ ರುದ್ರಪ್ಪ ಲಮಾಣಿ ಸಾರಿಗೆ ಏನಾರು ಮಾಡಿ ಸಚಿವ ಸ್ಥಾನ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಈ ನಮ್ಮ ಸಮಾಜ ವತಿಲಿದ್ದ ಒತ್ತಾಯ ನೀವು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಚಿವ ಸ್ಥಾನದಲ್ಲಿ ಕೊಡಲೇಬೇಕು. ಯಾಕೆ ಅಂದ್ರೆ ಅವರು ಇಲ್ಲಿಗೆ 3 ಸಾರಿ ಆಯ್ಕೆಯಾಗಿದ್ದಾರೆ. ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಹಾಲಿ ಸಭಾಪತಿಗಳಾಗಿದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಲಂಬಾಣಿ ಜನಸಂಖ್ಯೆ ಹೆಚ್ಚಿದ್ದು ಜಾತಿವಾರು ಲೆಕ್ಕದಲ್ಲಿ ನಮ್ಮ ಶಾಸಕರಿಗೆ ಈ ಸಾರಿ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳಲೇಬೇಕು. ನಮ್ಮ ಎಲ್ಲರ ಸಮಾಜದ ಒತ್ತಾಯ ಇದೆ. ಯಾಕೆ ಅಂದರೆ ರುದ್ರಪ್ಪ ಲಮಾಣಿ ಅವರು ಸಾಕಷ್ಟು ಅನುಭವಿಗಳು, ಸಮಾಜ ಚಿಂತಕರು. ಇವತ್ತು ನಮ್ಮ ಕಾಂಗ್ರೆಸ್ನಲ್ಲಿ ಏಕೈಕ ಶಾಸಕರಾಗಿದ್ದರಿಂದ ಅವರನ್ನು ಕಡ್ಡಾಯವಾಗಿ ಸೇರಿಸಬೇಕು. ಇಲ್ಲಂದರೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಬಂಜಾರ ಸಮಾಜ ತಕ್ಕ ಪಾಠ ಕಲಿಸಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಆದರೆ ನಮ್ಮ ಸಮಾಜಕ್ಕೆ ನ್ಯಾಯಬದ್ಧವಾಗಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ನಮ್ಮೆಲ್ಲರ ಒತ್ತಾಯ ಇದೆ. ಹಾಗೂ ಉತ್ತರ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಬಂಜಾರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮ್ಮ ಬಂಜಾರ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ನಮ್ಮ ಪ್ರತಿಯೊಂದು ಆಡಳಿತ ಪಕ್ಷದಲ್ಲಿ ಬರ್ತಾ ಇದ್ರು ಸಹಿತ ನಮ್ಮ ಬಂಜಾರ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡ್ಕೊತಾ ಬಂದಿದ್ರು. ಆದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಈ ನಮ್ಮ ಸಚಿವ ಸ್ಥಾನದ ವಂಚಿತರನ್ನಾಗಿ ಮಾಡಿದ್ದಾರೆ. ಏಕೈಕ ಶಾಸಕರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಸಾಹೇಬರು ಅವರು ಮಾಜಿ ಸಚಿವರಾಗಿದ್ದಾರೆ. ಉಪಸಭಾಪತಿಯಾಗಿ ಕೆಲಸ ಒಳ್ಳೆ ದಕ್ಷ ಆಡಳಿತ ಆಗಿದ್ದಾರೆ. ಬಹಳಷ್ಟು ಅನುಭವಿಗಳಾಗಿದ್ದಾರೆ. ಹಾಗಾಗಿ ನಮ್ಮ ಬಂಜಾರ ಸಮುದಾಯಕ್ಕೆ ನಮ್ಮ ಸಚಿವರು ಅವರನ್ನ ಸಚಿವ ಸ್ಥಾನ ನೀಡಿ ನಮ್ಮ ಬಂಜಾರ ಸಮುದಾಯಕ್ಕೆ ಶಕ್ತಿ ಬರ್ತಕ್ಕಂಥ ಒಂದು ಕೆಲಸ ಸರ್ಕಾರ ಮಾಡಬೇಕಾಗಿದೆ. ರಾಯಚೂರು ಜಿಲ್ಲೆಯಿಂದ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಒಂದು ನಮ್ಮ ಇಡೀ ಬಂಜಾರ ಕುಲಕ್ಕೆ ಭಾಳ ದೊಡ್ಡ ಅನ್ಯಾಯವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರ ಒಂದು ಸಚಿವ ಸಂಪುಟದಲ್ಲಿ ನಮಗೆ ಬಹಳ ದೊಡ್ಡ ಅನ್ಯಾಯವಾಗಿತ್ತು. ಅದೇ ಥರ ಈಗ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಎಲ್ಲ ಸಮಾಜದವರಿಗೆ ಒಂದೊಂದು ಸೀಟ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಬಂಜಾರ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೋ ಗೊತ್ತಾಗಿಲ್ಲ. ಅದರ ಸಲುವಾಗಿ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದ್ದರಿಂದ ರುದ್ರಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ಕೊಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಯಚೂರು ಜಿಲ್ಲೆಯಿಂದ. ಅದೇ ಥರವಾಗಿ ಇಡೀ ನಮ್ಮ ಬಂಜಾರ ಕುಲಕ್ಕೆ ಹೋದ ಸಚಿವ ಸಂಪುಟದಲ್ಲಿ ಅನ್ಯಾಯ, ಇವಾಗೂ ಅನ್ಯಾಯ ಅಂದರೆ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೋ ಪ್ರಮಾಣಕತೆಯಿಂದ ದುಡಿದಿದ್ದಾರೆ. ಆದರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಇಡೀ ಬಂಜಾರ ಸಮಾಜ ಒಂದು ಕುಟುಂಬದ ವತಿಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡೋದೇನೆಂದರೆ ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನಮಾನ ಕೊಡಬೇಕಂತ ಹೇಳಿ ಇಡೀ ನಮ್ಮ ಸಮಾಜದ ಒಂದು ಬೇಡಿಕೆಯಾಗಿದೆ. ಸಂಖ್ಯೆಯಲ್ಲಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿರುವಂಥ ಈ ಬಂಜಾರ ಸಮಾಜವನ್ನು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೇ
ಮೊದಲಿಗೆ ರುದ್ರಪ್ಪ ಲಮಾಣಿ ಏಕೈಕ ಶಾಸಕರಾದಂಥ ಅವರಿಗೆ ಸೂಕ್ತ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟು ಈ ಸಮಾಜದ ಗೌರವ ಮತ್ತು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನಡೆ ಬರೀತಾರ ಅನ್ನುವಂಥ ಭರವಸೆಯಿಂದ ನಾವು ಇದ್ದೀವಿ. ಆದರೆ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಈ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು ನಾವು ಸಹಿಸಿಕೊಂಡು ಬಂದಿವಿ. ಆದರೆ ಇಂದಿನ ಸಿದ್ದರಾಮಯ್ಯರ ಆದ ನಂತರ ಇವತ್ತು 2ನೇ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾವು ಆಲ್ ಇಂಡಿಯಾ ಬಂಜಾರ ಸಮಾಜದಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಇವತ್ತು ಪ್ರತಿಭಟನೆ ಮೂಲಕ ಅವರಿಗೆ ಸಲ್ಲಿಸ್ತೀನಿ. ಹಾಗಾಗಿ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಈ ಸಮಾಜದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುವಂಥ ನಾಯಕರು. ಇವತ್ತು ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಬಂಜಾರ ಸಮಾಜದ ಏಕೈಕ ಶಾಸಕರು ಮತ್ತು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮತ್ತು ಅಭಿವೃದ್ಧಿಯಲ್ಲಿ ಮತ್ತು ಪ್ರಾಮಾಣಿಕತೆಯಲ್ಲಿ ಹೆಸರುವಾಸಿಯಾಗಿರುವಂಥ ರುದ್ರಪ್ಪಯ್ಯ ಲಮಾಣಿ ಶಾಸಕರೇನಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಈ ಸಮಾಜಕ್ಕೆ ಗೌರವ ಸಲ್ಲಬೇಕಾದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಈ ಸಮಾಜಕ್ಕೆ ಬಹಳ ದೊಡ್ಡ ಗೌರವವನ್ನು ನೀಡಿದಂತೆ ಆಗ್ತದೆ. ಮತ್ತು ಈ ಸಮಾಜದ ಒಂದು ಅಭಿವೃದ್ಧಿ ಮತ್ತು ದೃಷ್ಟಿಯಿಂದ ಸಚಿವ ಸ್ಥಾನ ಕೊಟ್ಟರೆ ಈ ಸಮಾಜಕ್ಕೆ ಅತ್ಯಂತ ಅಭಿವೃದ್ಧಿ ಕೆಲಸ ಮಾಡೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಅನ್ನೋಂಥ ಭರವಸೆಯನ್ನು ಹೊಂದಿಕೊಂಡಿದ್ದೀವಿ. ಒಂದು ವೇಳೆ ಸಚಿವ ಸಂಪುಟದಲ್ಲಿ ತೆಗೆದೇ ಹೋದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಈ ಸಮಾಜ ಯಾವ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಕಾರ ಕೊಡಬೇಕು ಅನ್ನುವಂಥದ್ದು ವಿಚಾರ ಮುಂದಿನ ದಿನಮಾನದಲ್ಲಿ ಇಡೀ ಸಮಾಜ ರಾಜ್ಯದಲ್ಲಿ ಇದರ ಬಗ್ಗೆ ಸವಿಸ್ತರವಾಗಿ ಪ್ರಚಾರ ಮಾಡುವಂಥ ಕೆಲಸ ಆಗಬೇಕಾಗ್ತದೆ. ಆದರೆ ಅದಕ್ಕೆಲ್ಲಕ್ಕೆ ಅವಕಾಶ ಮಾಡಿಕೊಡದೆ ಸಮಾಜದ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟು ಸಮಾಜನ ಗೌರವವನ್ನು ನೀಡಬೇಕು.